ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು ನಮ್ಮೆಲ್ರಿಗೂ ಹಾಯ್ ಹೇಳಲಿಕ್ಕೆ ಪುಟ್ಟ ಮಗು ಬಂದಿದೆ. ದೇವರ ಧ್ಯಾನವನ್ನು ಮಾಡ್ತಾ ಶಿವಾಜಿ ಮಹಾರಾಜ್ ಕಿ ಜೈ. ಮನೆಯಲ್ಲಿ ಕೂಡ ಸಂಜೆ ಹೊತ್ತಿಗೆ ದೀಪವನ್ನು ಬೆಳಗಿ, ಊದುಗಟ್ಟಿಯನ್ನು ಬೆಳಗಿ, ತುಳಸಿಗೆ ದೀಪವನ್ನು ಇಟ್ಟು ದೇವಸ್ಥಾನಕ್ಕೆ ತೆರಳಲಿಕ್ಕೆ ತಯಾರಾಗಿದ್ದೇವೆ. ಇವತ್ತಿನ ಬಣ್ಣ ಹಳದಿ ಬಣ್ಣ, ಹಾಗಾಗಿ ನಾನು ಹಳದಿ ಬಣ್ಣದ ಸೀರೆಯನ್ನು ಉಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ತೆರಳಲಿಕ್ಕೆ ನಿಂತಿದ್ದೇನೆ. ಬನ್ನಿ. ಐ ಆಮ್ ರೆಡಿ ವಿತ್ ಎಲ್ಲೋ ಸಾರಿ ಇಟ್ಟು ದೇವಸ್ಥಾನಕ್ಕೆ ಹೋಗಲಿಕ್ಕೆ ತಯಾರಾಗಿದ್ದೇವೆ ನೋಡಿ. ಬನ್ನಿ. ಬಾಯ್. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ತಲುಪಿದೆವು. ಇಂದೂ ಕೂಡ ಲೈಟಿಂಗ್ಸ್ನಿಂದ, ರಂಗೋಲಿಯಿಂದ ದೇವಸ್ಥಾನ ಕಂಗೊಳಿಸ್ತಾ ಇದೆ. ಅಲ್ಲದೆ ನಾಳೆ ಚಂಡಿಕಾ ಹೋಮ ಇರುವ ಕಾರಣ ಪುಷ್ಪಾಲಂಕಾರ ಕೂಡ ಆಗಿದೆ ನೋಡಿ. ದೇವರ ಗರ್ಭಗುಡಿಗೆ ಹಾಗೂ ಹೊರಗಡೆ ಕೂಡ ಬಣ್ಣ ಬಣ್ಣದ ಹೂಗಳಿಂದ ಅಲಂಕೃತವಾಗಿದೆ. ಈಗ ಭಜನೆಗೆ ಚಾಲನೆಯನ್ನು ನೀಡಲಿಕ್ಕೆ ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಭಕ್ತಾಭಿಮಾನಿಗಳು ಆಗಮಿಸ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ನಿಧಾನವಾಗಿ ಭಜನೆ ಕೇಳಿ ಬರ್ತಾ ಇದೆ. ಇವತ್ತು ದೇವರು ಕೂಡ ಹಳದಿ ಬಣ್ಣದ ಸೀರೆಯಲ್ಲಿ ಪುಷ್ಪ ಅಲಂಕೃತಗೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ದಿನಕ್ಕೊಂದು ಅಲಂಕಾರ ನೋಡುವುದೇ ಚಂದ ನಮಗೆ. ಅಷ್ಟೇ ಅಲ್ಲ, ಭಜಕರೆಲ್ಲರೂ ಭಜನೆಯ ಪಾಳಿಯಲ್ಲಿ ಸೇರಿಕೊಂಡು ಒಬ್ಬೊಬ್ಬರಾಗಿ ಭಜನೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ಈ ಹೊತ್ತಿಗಾಗಲೇ ಇಂದಿನ ಪೂಜಾ ಸೇವಾರ್ಥಿಗಳು ತಮ್ಮ ಫಲಪುಷ್ಪದೊಂದಿಗೆ ಆಗಮಿಸಿ ದೇವರಿಗೆ ಅರ್ಪಣೆ ಮಾಡ್ತಾ ಇದ್ದಾರೆ. ಭಕ್ತ ಸಮೂಹ ಹೆಚ್ಚುತ್ತಾ ಇದೆ ದಿನದಿಂದ ದಿನಕ್ಕೆ. ಹಾಗೆ ದೇವರ ಮುಂದಿನ ಭಾಗದ ದೀಪ ಕೂಡ ಹಚ್ಚಿ ಆಯಿತು ನೋಡಿ. ಎಷ್ಟು ಜನ, ಎಷ್ಟು ಭಕ್ತಾಭಿಮಾನಿಗಳು ಆಗಮಿಸಿದ್ದಾರೆ. ಹಾಗೆ ಪುರುಷ ಸದಸ್ಯರು ಪ್ರಸಾದವನ್ನು ಮಾಡ್ತಾ ಇದ್ದಾರೆ. ಪೂಜೆ ಮಕ್ಕಳು, ತಂದೆ,
ಪೂಜೆ ಕೊನೆಗೊಳ್ಳಲಿಕ್ಕಾಯಿತು. ನೋಡಿ ದೇವಿಯ ಮುಖ ಆ ದೀಪದ ಬೆಳಕಿನಲ್ಲಿ ಹೇಗೆ ಕಾಣ್ತದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದೆ. ಈಗ ಸೇವಾದಾರರಿಗೆ ಪ್ರಸಾದ ವಿತರಣೆಯ ಸಮಯ. ಹಾಗೂ ದೇವಿಗೆ ಸೀರೆಯನ್ನು ಕೂಡ ಒಪ್ಪಿಸ್ತಾ ಇದ್ದೇವೆ. ಅದನ್ನು ದೇವರಿಗೆ ಉಡಿಸ್ತಾರೆ. ಬಹಳ ಚೆನ್ನಾಗಿ ಕಾಣ್ತದೆ ದೇವರು. ಹಾಗೆ ಈಗ ನಮ್ಮ ಫೋಟೋಶೂಟ್ನ ಸಮಯ. ಎಲ್ಲರೂ ಇವತ್ತು ಹಳದಿ ಬಣ್ಣದ ಸೀರೆಯಲ್ಲಿ ಇದ್ದಾರೆ ನೋಡಿ. ಒಬ್ಬೊಬ್ಬರಾಗಿ ಭಾಳ ಚೆನ್ನಾಗಿ ಸೀರೆಯನ್ನು ಉಟ್ಟುಕೊಂಡು ಬಂದಿದ್ದಾರೆ. ಹಾಗೆ ಒಂದು ಫೋಟೋಶೂಟ್, ಸಣ್ಣದೊಂದು ಫೋಟೋಶೂಟ್. ಈಗಾಗಲೇ 4 ದಿನಗಳು ಕಳೆದು ಹೋದವು. ಇನ್ನು 5 ದಿನದಲ್ಲಿ ನವರಾತ್ರಿ. ನಾವು ಮಹಿಳೆಯರೇ ಸೇರಿಕೊಂಡು ಪುಟ್ಟ ವಿಡಿಯೋ ಮಾಡಿಕೊಂಡು ಫೋಟೋ ತೆಗೆದುಕೊಂಡು ಸುಮ್ಮನೆ ಗಮ್ಮತ್ತು ಮಾಡ್ತೇವೆ, ಎಂಜಾಯ್ ಮಾಡ್ತೇವೆ. ಇನ್ನು ಕೇವಲ ಒಂದು 5 ದಿನಗಳು ಉಳಿದಿವೆ. ಹಾಗೆ ನಮ್ಮ ಜೊತೆ ನಮ್ಮ ಹಿರಿಯರು ಕಿರಿಯರು ಎಲ್ಲರೂ ಸೇರಿಕೊಳ್ತಾರೆ, ಖುಷಿ ಪಡ್ತೇವೆ. ಆಮೇಲೆ ನೋಡಿ, ಡೈನಿಂಗ್ ಹಾಲ್ನಲ್ಲಿ ಯಾವ ರೀತಿ ವ್ಯವಸ್ಥಿತವಾಗಿ ಬಾಳೆ ಎಲೆ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಊಟ ಮಾಡ್ತೇವೆ. ಮನೆ ಪುಟ್ಟ ಮಗು